ಬೆಂಗಳೂರು ಹತ್ತಿರದಲ್ಲಿ ಆನೇಕಲ್ನಲ್ಲಿ ಪಾಕ್ ಪ್ರಜೆಯನ್ನ ಬಂಧಿಸಲಾಗಿದೆ. ಪಾಸ್ಪೋರ್ಟ್ ಇರ್ಲಿಲ್ವಾ, ಹೆಂಗ್ ಬಂದ್ರು ಇವರು, ಏನ್ ಕತೆ? ಈಗ ಅದ್ರ ಬಗ್ಗೆ ಇಷ್ಟು ತನಿಖೆ ಆಗಬೇಕಾಗಿದೆ. ಆನೇಕಲ್ನಲ್ಲಿ ಪಾಕ್ ಪ್ರಜೆಯನ್ನ ಬಂಧಿಸಲಾಗಿದೆ. 4 ವಿದೇಶಿ ಪ್ರಜೆಗಳನ್ನ ಸೇರಿ ಈ ಪಾಕಿಸ್ತಾನಿ ಪ್ರಜೆಯನ್ನ ಅರೆಸ್ಟ್ ಮಾಡಿದ್ದಾರೆ. ಜಿಗಣಿ ಬಳಿ 4ರನ್ನ ಪೊಲೀಸರು ಬಂಧಿಸಿದ್ದಾರೆ. ಜಿಗಣಿ ಅಪಾರ್ಟ್ಮೆಂಟ್ನಲ್ಲಿ ಕುಟುಂಬ ಸಮೇತವಾಗಿ ವಾಸವಿದ್ರಂತೆ. ಕೇಂದ್ರ ಗುಪ್ತಚರ ಇಲಾಖೆ ನೀಡಿದ ಮಾಹಿತಿಯನ್ನು ಆಧರಿಸಿ ಈ ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. ಕೇಂದ್ರ ಗುಪ್ತಚರ ಇಲಾಖೆ ಮಾಹಿತಿ ಕೊಡಬೇಕಾ? ಸ್ಥಳೀಯವಾಗಿ ಪೊಲೀಸರಿಗೆ ಗೊತ್ತೇ ಆಗಲ್ವಾ ಇದೆಲ್ಲ? ಅಯ್ಯಯ್ಯಪ್ಪ. ಧರ್ಮದ ವಿಚಾರದಲ್ಲಿ ಪಾಕ್ನಲ್ಲಿ ಭಿನ್ನಾಭಿಪ್ರಾಯ ಆಗಿತ್ತು. ಹೀಗಾಗಿ ಅಲ್ಲಿಂದ ಬಾಂಗ್ಲಾದೇಶಕ್ಕೆ ಎಸ್ಕೇಪ್ ಆಗಿದ್ರು. ಸ್ಥಳೀಯ ವ್ಯಕ್ತಿಯ ನೆರವಿನಿಂದ ಗುರುತಿನ ದಾಖಲೆಗಳನ್ನು ಸೃಷ್ಟಿ ಮಾಡಿದ್ರಂತೆ. ಆಧಾರ್ ಕಾರ್ಡು ಬೇರೆ, ಡ್ರೈವಿಂಗ್ ಲೈಸೆನ್ಸು, ಪಾಸ್ಪೋರ್ಟ್ ಕೂಡ ಮಾಡಿಸಿಕೊಂಡಿದ್ರಂತೆ. ಜಿಗಣಿ ಪೊಲೀಸ್ ಠಾಣೆಯಲ್ಲಿ ಈಗ ಪ್ರಕರಣ ದಾಖಲಾಗಿದೆ. ಆಯ್ತಲ್ಲ, ಇನ್ನೇನು, ಆಧಾರ್ ಕಾರ್ಡ್ಗಳು ಎಲ್ಲಿ ಬೇಕು, ಹೇಗೆ ಬೇಕು ಹಾಗೆ ಸಿಗುತ್ತೆ. ಅದರ ವ್ಯವಸ್ಥೆಯನ್ನು ಯಾರ್ಯಾರಿಗೆ ಮಾಡಿಸ್ಕೊಡ್ತಾರೆ. ಇಲ್ಲಿ ನೋಡಿ, ಏನಾಗಬೇಕಾಗಿದೆ ಅವರಿಗೆ. ಟೆರರಿಸ್ಟ್ಗಳನ್ನು ಕರ್ಕೊಂಡು ಬಂದು ಬೇಕಿದ್ರೆ, ಇವ್ರು ಇದಾರೆಲ್ಲೋ ಗೊತ್ತಿಲ್ಲ ನನಗೆ, ಕರ್ಕೊಂಡು ಬಂದು ಅವ್ರಿಗೂ ಬೇಕಿದ್ರೆ ಆಧಾರ್ ಕಾರ್ಡ್ ಮಾಡಿಸ್ಬಿಟ್ಟು ಇಲ್ಲಿರೋಕ್ಕೆ ಅವಕಾಶ ಮಾಡಿಕೊಡ್ಬೋದೇನೋ. ಧರ್ಮದ ವಿಚಾರದಲ್ಲಿ ಪಾಕ್ನಲ್ಲಿ ಭಿನ್ನಾಭಿಪ್ರಾಯ ಆಗಿದ್ದರಿಂದ ಅವರನ್ನ ಬಾಂಗ್ಲಾದೇಶಕ್ಕೆ ಹೋಗಿದ್ರಂತೆ. ಅಲ್ಲಿಂದ ಇಲ್ಲಿರುವಂಥ ಸ್ಥಳೀಯ ವ್ಯಕ್ತಿಯ ನೆರವಿನಿಂದ ಗುರುತಿನ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಇಲ್ಲಿಗೆ ಬಂದಿದ್ದಾರೆ ಇವರೆಲ್ಲ. ಇನ್ನೂ ಎಷ್ಟೆಷ್ಟು ಜನ ಎಲ್ಲೆಲ್ದಿದ್ದಾರೋ ಪೊಲೀಸರು ಆಯಾ ನಿಮ್ಮ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದ್ಸಲ ಚೆಕ್ ಮಾಡೋಕ್ಕೆ ಶುರು ಮಾಡಿ ಇನ್ಫಾರ್ಮೇಷನ್ಗಳು. ನನ್ನ ಸಹೋದ್ಯೋಗಿ ಈಗ ಅಂಬರೀಷ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಅಂಬರೀಷ್, ಯಾರಿವರು, ಏನು ಎತ್ತ ಮಾಹಿತಿ ಸಿಗ್ತಾ ಇದೆಯಾ? ಎಷ್ಟು ವರ್ಷ ಆಗಿತ್ತಂತೆ ಬಂದು? ಅರುಣ್, ಖಂಡಿತವಾಗೂ ಪಾಕಿಸ್ತಾನ ಪ್ರಜೆಗಳನ್ನ ಈಗ ಒಂದು 4 ಜನರನ್ನ ವಶಕ್ಕೆ ಜಿಗಣಿ ಪೊಲೀಸರು ಪಡ್ಕೊಂಡಿರುವಂತದ್ದು. ಅದರಲ್ಲೂ ಸಹ ಏನು ಪಾಕ್ ಪ್ರಜೆಗಳಾಗಿ ಸಹ ಇಲ್ಲಿಗೆ ಏನು ಮೊದಲು 2014ರಲ್ಲಿ ಏನು ಡೆಲ್ಲಿಗೆ ಬರ್ತಾರೆ. ಡೆಲ್ಲಿಯ ನಂತರ ಬೆಂಗಳೂರಿಗೆ 2018ರಲ್ಲಿ ಬರುವಂತದ್ದು. ಇಲ್ಲಿ ಬಂದು ಜಿಗಣಿ ಸಮೀಪದ ಒಂದು ಬಾಡಿಗೆ ಮನೆ ಮಾಡ್ಕೊಂಡು ಇಲ್ಲಿ ಸುಮಾರು 2018ರಿಂದ ಇಲ್ಲಿ ತನಕ ವಾಸ ಮಾಡ್ಕೊಂಡಿರ್ತಾರೆ. ಅವರು ಡೆಲ್ಲಿಗೆ ಬಂದಾಗ ಸಂದರ್ಭದಲ್ಲೇ ಸಹ ಅವರ ಹೆಸರುಗಳನ್ನ ಬದಲಾವಣೆ ಮಾಡ್ಕೊಂಡಿರ್ತದ್ದು. ಅಂದ್ರೆ ಅಲ್ಲಿ ಏನು ರಶೀದ್ ಆಲಿ ಸಿದ್ದಿಗಿ ಅಂತೇಳಿ 6 ದಂಪತಿ ಜೊತೆಗೆ ಅವರ ಮಾವ ಮತ್ತೆ ಅತ್ತೆ ಕರ್ಕೊಂಡ್ಬಂದು ಇಲ್ಲಿ ವಾಸ ಮಾಡ್ತಿರ್ತಾರೆ. ಖಚಿತ ಮಾಹಿತಿ ಮೇಲೆ ಜಿಗಣಿ ಇನ್ಸ್ಪೆಕ್ಟರ್ ಮಂಜುನಾಥ್ ನೇತೃತ್ವದಲ್ಲಿ ನಿನ್ನೆ ಸಂಜೆ ಹೋಗಿ ಪರಿಶೀಲನೆ ಮಾಡಿದಾಗ ಕೆಲವೊಂದು ದಾಖಲಾತಿಗಳು ಬಂತು. ಕೆಲವೊಂದು ದಾಖಲಾತಿ ಸಿಗ್ತವೆ. ಹಾಗಾಗಿ ಅವರು ಮೊದಲಿಗೆ ಹೇಳ್ತಾರೆ, ನಾವು ಇಲ್ಲೇ ಲೋಕಲ್ ಆಗಿ ಇದ್ದೀವಿ, ಪಾಸ್ಪೋರ್ಟ್ ಇದೆ ಮತ್ತು ವೋಟರ್ ID ಇರ್ಬೋದು ಅಥವಾ DL ಸಮೇತ ಎಲ್ಲ ದಾಖಲಾತಿಯನ್ನ ಕೊಡ್ತಾರೆ. ಆದ್ರೆ ಅದು ಮನೇಲಿದ್ದಂತಹ ಒಂದು ಫೋಟೋಗಳನ್ನ ನೋಡಿದಾಗ ಎಲ್ಲೋ ಒಂದ್ ಕಡೆ ಪೊಲೀಸರಿಗೆ ಅನುಮಾನ ಬಂದು ಸಂಪೂರ್ಣ ವಿಚಾರಣೆಗೆ ಒಳಪಡಿಸ್ತಾರೆ. ಹಾಗಾಗಿ ಈಗಾಗಲೇ ಬೆಂಗಳೂರಿನ IGP ಲಾಬು ರಾಮ್ ಅಂತೇಳಿ ಅವರು ಸಹ ಸ್ಥಳಕ್ಕೆ ಬಂದು ಈಗ ಜಿಗಣಿ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆಯನ್ನ ಮುಂದುವರಿಸಿರುವಂತದ್ದು. ಅಂದ್ರೆ ಸಂಪೂರ್ಣವಾಗಿ ಇವರಿಗೆ ಏನು ದಾಖಲಾತಿಗಳನ್ನ ಯಾರು ತಯಾರು ಮಾಡ್ಕೊಟ್ರು ಮತ್ತು ಅವ್ರು ಇಲ್ಲಿಗೆ ಬಂದು ಯಾವ ಕೆಲಸವನ್ನ ಮಾಡ್ತಿದ್ರು ಎಲ್ಲದ್ರ ಬಗ್ಗೆನೂ ಸಹ ಈಗ ಒಂದು ಮಾಹಿತಿಯನ್ನ ಪಡ್ಕೊಳ್ಳುವಂತ ಕೆಲಸವನ್ನ ಪೊಲೀಸರು ಮಾಡ್ತಾ ಇರುವಂತದ್ದು. ಇನ್ನು ಈಗಾಗಲೇ MFI ಧರ್ಮಗುರು ಯಾನಿಸ್ ಅವರ ಒಂದು ಅನುಯಾಯಿಯಾಗಿ ಕೆಲವೊಂದು ಅವರ ಧರ್ಮದ ಬಗ್ಗೆ ಪ್ರಚಾರ ಮಾಡೋದಕ್ಕೋಸ್ಕರ ಈತನನ್ನ ಡೆಲ್ಲಿಯಲ್ಲಿ ಬಳಸ್ಕೊತಾ ಇದ್ರು. ನಂತರ ಆತನನ್ನ ಬೆಂಗಳೂರಿಗೆ ಕಳಿಸ್ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಈಗ ಪೊಲೀಸರು ಹೇಳ್ತಾ ಇದ್ದಾರೆ. ಆದ್ರೆ ಸಂಪೂರ್ಣ ವಿಚಾರಣೆ ನಂತರ ಇನ್ನಷ್ಟು ಮಾಹಿತಿ ಬರೋ ಸಾಧ್ಯತೆ ಇರುವಂತದ್ದು. ಅಂದ್ರೆ ಇವ್ರ ಧರ್ಮದ ಪ್ರಚಾರಕ್ಕೋಸ್ಕರ ಬೆಂಗಳೂರಿಗೆ ಬಂದ್ರ ಅಥವಾ ಬೇರೆ ಯಾವ್ದಾದ್ರು ವಿಧ್ವಂಸಕ ಕೃತ್ಯಗಳಿಗೆ ಭಾಗವಹಿಸಲು ಬಂದಿದ್ದಾರಾ ಅನ್ನೋ ಬಗ್ಗೆನೂ ಸಹ ತನಿಖೆಯನ್ನ ಪೊಲೀಸರು ಮುಂದುವರಿಸ್ತಾ ಇದ್ದಾರೆ. ಅದ್ರ ಸಂಪೂರ್ಣವಾಗಿ ತನಿಖೆ ನಂತರನೇ ಎಲ್ಲಾ ಮಾಹಿತಿ ಗೊತ್ತಾಗ್ತದೆ ಅಂತೇಳಿ ಪೊಲೀಸರು ಹೇಳ್ತಾ ಇರುವಂತದ್ದು. ಅರುಣ್. ಓಕೆ ಅಂಬರೀಷ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.